ಹೈಕಮಾಂಡ್ ಯಾರು ಮಾಡಿಲ್ಲ ಸರ್. ಇಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟವರು ಇವ್ರು ಮಾಡಿರ್ಬೋದಷ್ಟೇ. ಇವರೇ ಒಂದು ತಿಂಗಳು ಬಿಟ್ಟು ಒಂದೂವರೆ ತಿಂಗಳಿಗೆ ಇವರೇ ಕಿತ್ ಬಿಸಾಕ್ತಾರೆ ಇವ್ರನ್ನೇ. ಅವತ್ತೇ ಸರ್, ಅವತ್ತೇ ಅವಮಾನ ಆಗಿದ್ದ ದಿವಸ ಇವ್ರು ಇರೋ ರಾಜೀನಾಮೆ ಕೊಡಬೇಕು. ಕಾರ್ಯಕರ್ತ ಆಚೆ ತಳ್ತಾ ಇದ್ದಾರಪ್ಪ ಅಂದಿದ ತಕ್ಷಣ ಇವರೇ ರಾಜೀನಾಮೆ ಕೊಟ್ಟು ಪಕ್ಕ ಉಳ್ಕೊಬೇಕಾಯ್ತು. ರಾಜಕೀಯ ನಿವೃತ್ತಿ ಹೊಂದಬೇಕು ಇವರೆಲ್ಲನೂ. ಸರ್ ತಾವು ಮಾಧ್ಯಮಗಳಲ್ಲಿ ನೋಡಿದ್ವಿ, ನಾವು ಅಷ್ಟೇ ಅಮಾನತು ಮಾಡಿದ್ದಾರೆ ಅಂತ. ಅಮಾನತು ಮಾಡಿದ್ದಾರೆ, ಅವ್ರಿಗೇನೋ ಜಿಲ್ಲಾಧ್ಯಕ್ಷರು ಮಾಡಿರೋದಕ್ಕೋಸ್ಕರ ಅಮಾನತು ಮಾಡಿದ್ದಾರೆ ಅಂತ. ಒಬ್ಬ ಜಿಲ್ಲಾಧ್ಯಕ್ಷರಿಗೆ ಒಂದು ಗೌರವ ಇದೆ ಸರ್. ಆ ಗೌರವ ಆತನದಲ್ಲಿ ಇಲ್ಲ ಸರ್. ಮಧ್ಯಾಹ್ನ ಎದ್ದಿದ ತಕ್ಷಣ ಆತನ ಜಿಲ್ಲಾಧ್ಯಕ್ಷನಿಗೆ ಅನ್ಲಾಯಕು. ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಸರ್, ಜಿಲ್ಲಾಧ್ಯಕ್ಷರಿಗೆ ಅನ್ಲಾಯಕ ಸರ್. ನಮ್ಮ ಜಿಲ್ಲೆಯಲ್ಲಿ ಎಂತೆಂಥವ್ರಾಗಿದ್ರು ಗೊತ್ತಾ ಸರ್? ಚಂದ್ರಾರೆಡ್ಡಿ, ಇದರಿಂದ ಚಂದ್ರಾರೆಡ್ಡಿ ಆಗಿದ್ದರು, ಅನಿಲ್ ಕುಮಾರ್ ಅವರು ಆಗಿದ್ರು, MLC ಅನಿಲ್ ಕುಮಾರ್ ಅವರಾಗಿದ್ದರು, ಬಿಸೇಗೌಡರಾಗಿದ್ದರು, ಅಶ್ವಥ್ ನಾರಾಯಣವರಾಗಿದ್ದರು, ಇನ್ನೂ ಯಾರು ಆಗಿದ್ದರು ಸರ್. ತುಂಬ ದೊಡ್ಡವರೆಲ್ಲ ಆಗಿದ್ದಾರೆ. ಈ ಥರ ನಡ್ಕೊಂಡಿಲ್ಲ ಸರ್. ಒಂದು ಕುಟುಂಬ ಸರ್, ಒಂದು ಕುಟುಂಬನ ನಡ್ಸೋಕ್ಕಾಗಿಲ್ಲ ಅಂದಬೇಕು. ಈತನ ಏನಕ್ಕೆ ಸರ್ ಜಿಲ್ಲಾಧ್ಯಕ್ಷನಾಗಿರ್ಬೇಕು? ಒಂದು ಕಣ್ಣಿಗೆ ಸುಣ್ಣು, ಒಂದು ಕಣ್ಣಿಗೆ ಬೆಣ್ಣೆ ಇಡೋದಲ್ಲ ಸರ್. ಈತ ಎಲ್ಲಾನು ಒಬ್ಬ ಕಾರ್ಯಕ್ಕೆ ಎಲ್ಲಾನು ಸಮರ್ಸ್ಕೊಳ್ಳೋಂಥ ಶಕ್ತಿ ಈತನಲ್ಲಿ ಇರಬೇಕು, ಇರಬೇಕಾಗಿರೋಂಥದ್ದು. ಅದು ಬಿಟ್ಬಿಟ್ಟು ಈತನು ಒಬ್ಬರು ನೋಡ್ಕೊಂಡು ಒಬ್ಬರು ಬಾಲ ಹಿಡ್ಕೊಂಡು ಹೋಗೋದಲ್ಲ ಸರ್. ಎಲ್ಲ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನು ಕೈಯಲ್ಲಿ ಹಿಡ್ಕೊಂಡು ಒಗ್ಗೂಡಿಸ್ಕೊಂಡು ಹೋಗುವಂಥದ್ದೇ ಜಿಲ್ಲಾಧ್ಯಕ್ಷರ ಕರ್ತವ್ಯ ಸರ್. ಯಾರೇ ತಪ್ಪು ಮಾಡಲಿ, ನೀವು ತಪ್ಪು ಮಾಡ್ತಾ ಇದ್ದೀರಿ, ಈ ಥರ ಮಾಡಬಾರ್ದು ಅಂತ ಹೇಳಬೇಕು. ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು. ಯಾಕಂದರೆ ಜಿಲ್ಲಾಧ್ಯಕ್ಷ ನಮ್ಗೆ ಅಂದ್ರೆ ಕಾಂಗ್ರೆಸ್ಗೆಲ್ಲ ಈ ಥರ ನಮ್ಮ ಜಿಲ್ಲೆಯಲ್ಲಿ ದೊಡ್ಡವರು. MLA ಆಗ್ಬೋದು, MLCಗಳಾಗ್ಬೋದು, ಮಿನಿಸ್ಟ್ರಿಗಳಾಗ್ಬೋದು, ಅಲ್ಲ ಸರ್, ಜಿಲ್ಲಾಧ್ಯಕ್ಷ ದೊಡ್ಡವರು. ಅವರು ಎಲ್ಲರನ್ನೂ ಸಮರ್ಸ್ಕೊಂಡು ಹೋಗುತ್ತಂಥ ಶಕ್ತಿ ಇರಬೇಕು. ಇಂಥ ಆ ಶಕ್ತಿನೂ ಇಲ್ಲ, ಆಗಲ್ಲ ಸರ್. ಮಧ್ಯಾಹ್ನ ಇದ್ದ ತಕ್ಷಣ ಹೋಗ್ಬಿಟ್ಟು ಬಾರಲ್ಲಿ ಕೂತ್ಕೊಂಡು ರೆಸಾರ್ಟ್ಗಳಲ್ಲಿ ಕುಡ್ಕೊಂಡಿದ್ದೆ ಜಿಲ್ಲಾಧ್ಯಕ್ಷ ಬರ್ತಾರಾ? ಯಾರು ಬರ್ತಾರೆ ಇತ್ತು ಜೊತೆಲಿ? ಒಬ್ಬರನ್ನಾಗಲಿ ಆಯ್ತು ಒಂದು ಮೀಟಿಂಗ್ ಮಾಡಂತ ಹೇಳಿದ್ರು. 1000 ಜನ ಸೇರಿಸ್ಬಿಟ್ಟು ನೋಡೋಣ ಇವ್ರಿಗೆ ಹೇಗ್ತಾ ಇದ್ರು ಜಿಲ್ಲಾಧ್ಯಕ್ಷರಿಗೆ ಹೇಗ್ತಾ ಇದ್ರೆ. ಇಲ್ಲ ಅನಿಲ್ ಕುಮಾರ್ ಕುಮ್ಮಕ್ಕು ಅಂತ. ಅನಿಲ್ ಕುಮಾರ್ ಅವ್ರ ಜೊತೆ 20 ವರ್ಷ ನಾವು ಸರ್ವಿಸ್ ಸರ್. ರಮೇಶ್ ಕುಮಾರ್ ಜೊತೆ ನಾವು KH ಮುನಿಯಪ್ಪನ ಜೊತೆಲಿ ಇದ್ದೀವಿ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. KH ಮುನಿಯಪ್ಪನವ್ರಿಗೆ ಇವರೇ ಮಿಸ್ಗೈಡ್ ಮಾಡ್ತಾರಂಥದ್ದು. ಮಿಸ್ಗೈಡ್ ಮಾಡೋದು ಇವ್ರು ಸರ್. ತಲೆಯಲ್ಲಿ ಹುಳು ಬಿಡೋದೆ ಪಾಪ. ಆತನ ಪಾಡ್ಗತ್ತಿದ್ದಾನೆ ಆಯ್ತಾ. ಇವ್ರು ತಲೆಯಲ್ಲಿ ಹುಳ ಬಿಡೋಂಥದ್ದು, ಇವ್ರು ಸಸ್ಪೆಂಡ್ ಸರ್. ಶಿವಕುಮಾರ್ ಅನ್ನೋರ್ದು ಇವ್ರದ್ದು ಗೊತ್ತಿದೆ ಸರ್. ಆತನ ಅವತ್ತು ಹೆಂಗೆ ಬೆಳೆದ್ರು ಇತಿಹಾಸ ಗೊತ್ತಿದೆ ಸರ್. ಇತಿಹಾಸ ಗೊತ್ತಿದೆಯಾ ಸರ್? 18-19 ವರ್ಷಕ್ಕೆ NSY ಬಂದಂಥವ್ರು. ಅವರು ಸ್ಟೂಡೆಂಟ್ ಕಾಂಗ್ರೆಸ್ ಆಗಿ ಬಂದು ಜನರಲ್ ಸೆಕ್ರೆಟರಿ ಆಗಿ ಬಂದು ಜಿಲ್ಲಾಧ್ಯಕ್ಷರಾಗಿ ಬಂದಿರೋಂಥ ಸರ್. ಈಗ ನಮ್ಮ MLC ಅನಿಲ್ ಅನ್ನೋದಕ್ಕಿಂತ ಸೀನಿಯರ್ ಸರ್. ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಅವ್ರು ಹುಡ್ಕೊಂಬರ್ತಾ ಇರೋಂಥವ್ರು ಇವ್ರು ಸಸ್ಪೆಂಡ್ ಮಾಡ್ತಾರೆ. ಅದು ಜಿಲ್ಲಾ ನಮ್ಮ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಮಾಡಿದ್ದಾರೆ. ಏನೋ ನಮ್ಮ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ, ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸೇರಿ ಮಾಡಿದ್ದಾರೆ. ಅವರು ಸಸ್ಪೆಂಡ್ ಮಾಡ್ತಾರೆ ಅಂತ ಇವರು. ಈತನೇ ಅನ್ಲಾಯಕ ಸರ್. ನಮ್ಮ ಜಿಲ್ಲಾಧ್ಯಕ್ಷರಾಗಿರೋದಕ್ಕೆ ಈತನೇ ಅನ್ಲಾಯಕ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಈತನೇ ಅನ್ಲಾಯಕ ಇದ್ದಾನೆ. ಇವ್ರು ಸಸ್ಪೆಂಡ್ ಮಾಡೋದು ಏನು ಸರ್? ಇನ್ನೊಂದು ತಿಂಗಳು ಇರ್ತಾರೆ ಸರ್ ಅಷ್ಟೇ. ಇರಲ್ಲ ಈ ಕಂಪ್ನಿನೇ ಇನ್ನೊಂದು ತಿಂಗಳು ಇರುತ್ತೆ ಅಷ್ಟೇ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ನಾನ್ಸಮ್ಮನವ್ರು ಕೂಡ ನೋಡ್ಕೊಂಡು ಹೋಗಿದ್ದಾರೆ ಆಯಿತಾ. ಇವ್ರು ಬಂಡವಾಳ ಏನಂತ ತೊಳ್ಕೊಂಡು ಹೋಗಿದ್ದಾರೆ ಸರ್. ಒಂದು ಸಭೆಯಲ್ಲಿ ಇವ್ರು ನೇತು ಆಚೆ ಆಗ್ತಾರೆ ಅನ್ಬೇಕು. ಇನ್ನೇನಕ್ಕೆ ಸರ್ ಜಿಲ್ಲಾಧ್ಯಕ್ಷ? ಅವಾಗ ರಾಜೀನಾಮೆ ಕೊಡ್ಬೇಕಿತ್ತ ಪಬ್ಲಿಕ್, ಅವಾಗ ರಾಜೀನಾಮೆ ಕೊಡಬೇಕು. ಆಯ್ತು ಬಿಡಪ್ಪ, ಒಂದು ಕುಟುಂಬದಲ್ಲಿ ಗಲಾಟೆ ಆಗುತ್ತೆ, ನಾವೇನೋ ಸರಿಪಡಿಸ್ಕೊಳ್ಳೋಣಪ್ಪ ಅಂದಿರಾ, ಹೋಗಿ ಕಂಪ್ಲೇಂಟ್ ಎತ್ಕೊಂಡು ಕೊಡ್ತಾರೆ. MLC ಕುಮ್ಮಕ್ ಮೇಲೆ ಈ ಥರ ಬಂದರು, ಯಾರೊಬ್ಬರು ಗೊತ್ತಿಲ್ಲ ಅಂತ ಸರ್. ಬೇರೆ ಪಕ್ಷದಿಂದ ಇದು ಕಾಂಗ್ರೆಸ್ ಅನ್ನೋದು ಸಮುದ್ರ ಸರ್. ಎಷ್ಟೋ ನೀರು ಬರ್ತಾ ಇರ್ತೈತೆ, ಎಷ್ಟೋ ಮೀನು ಇರ್ತೈತೆ, ಹೋಗ್ತೈತೆ, ಬರ್ತಾ ಇರ್ತಾರೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಹೊಸದಾಗಿ ಬಂದು ಪ್ರಾಮಾಣಿಕವಾಗಿ ಮಾಡಿದ್ದೆ ಸರ್. ಇವು ಯಾವ್ಯಾವ ಎಲೆಕ್ಷನ್ ಏನೇನು ಮಾಡಿದ್ದಾರೆ? ಸಾಮಾನ್ಯ MP ಎಲೆಕ್ಷನ್ ಕರೆಕ್ಟಾಗಿ ಜಿಲ್ಲಾ ಕಾಂಗ್ರೆಸ್ ಮಾಡಿದಾರಾ? MLA ಎಲೆಕ್ಷನ್ ಮಾಡಿದಾರಾ ಸರ್? ಪ್ರಮಾಣ ಮಾಡೋಕ್ಕೆ ಹೇಳಿ ಸರ್. ಬಂದು ನಮ್ಮ ಮಂಜುನಾಥ ಸ್ವಾಮಿ ಚಾಮುಂಡೇಶ್ವರಿ ಪ್ರಮಾಣ ಮಾಡೋಕ್ಕೆ ಹೇಳಿ ಕರೆಕ್ಟಾಗಿ ಮಾಡಿದ್ದಾರೆ. ನೋಡೋಣ, ಇವರು ಮಾಡೇ ಇಲ್ಲ. ಇವರು ಪಕ್ಷ ದ್ರೋಹಿಗಳು. ಇವರು ಪಕ್ಷಕ್ಕೆ ದ್ರೋಹ ಮಾಡ್ತಾರಂಥದ್ದು. ಇವರು ಸುಮ್ಮನೆ ಅಧಿಕಾರ ಇದೆ ಅಂದ್ಕೊಂಡು ಜಿಲ್ಲಾಧ್ಯಕ್ಷ ಅನ್ಬೇಕು. ದೊಡ್ಡ ಸ್ಥಾನ ಸರ್ ಅದು. ಆ ದೊಡ್ಡ ಸ್ಥಾನಕ್ಕೆ ಇತ್ತು ಅನ್ಲಾಯಕ ಸರ್. ಹೇಳ್ತಲ್ಲ ಅನ್ಲಾಯಕ. ಒಂದು ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಹೋಗೋಕ್ಕೆ ಹೇಗ್ತಾ ಇಲ್ಲ ಅಂದ್ಮೇಲೆ ಈತನೇನಕ್ಕೆ ಸರ್ ಜಿಲ್ಲಾಧ್ಯಕ್ಷ ಮಾಡಬೇಕಾದಂಥದ್ದು? ಈತ ನೆನೆಸ್ಕೊಬೇಕು ಜಿಲ್ಲಾಧ್ಯಕ್ಷ ಮಾಡಿದವ್ರು ಯಾರು ಅಂತ. ಸರ್ ನೆನೆಸ್ಕ ಅಂತೇಳಿ ಸರ್. ಆತನ ಗೊತ್ತಿದೆ ಯಾರು ಮಾಡಿದ್ರು ಅಂತ ಆಯಿತಾ. ಬೆಂಕಿ ಇಟ್ಬಿಟ್ರು ಸರ್. KH ಮುನಿಯಪ್ಪನವ್ರಿಗೂ ರಮೇಶ್ ಕುಮಾರ್ ಅವ್ರಿಗೆ ಇವ್ರು ಸೇರ್ಕೊಂಡು ಇವರೇ ಸೇರಿದ್ದು. ಇವ್ರ ಗುಂಪೆ ಇಲ್ಲ, ಇಷ್ಟೊಂದು ರಾಧಾ ತಾತ ಇರಲಿಲ್ಲ, ಇವ್ರ ಗುಂಪೆ. ಆಮೇಲೆ ಇಷ್ಟೊಂದು ವರಷ್ಟಾಗಿ ಯಾವತ್ತೂ ನಡ್ಕೊಂಡಿಲ್ಲ ಸರ್. ಒಳ ಜಗಳ ಇದ್ದೇ ಇರುತ್ತೆ ಸರ್. ಎಲ್ಲ ಪಕ್ಷಗಳಲ್ಲೂ ಒಳ ಜಗಳ ಇದ್ದೇ ಇರುತ್ತೆ. ಒಂದು ಕುಟುಂಬ ಅಂದಮೇಲೆ ಜಗಳ ಇದ್ದೇ ಇರುತ್ತೆ. ಅದರಲ್ಲಿ ಇವರು ಇಷ್ಟೊಂದು ಅನ್ಲಾಯಕ ನಡ್ಕೊಂತಾರೆ ಅಂದರೆ ಈಗ ಇವರು ಒಂದು ತಿಂಗಳು ಅಷ್ಟೇ ಸರ್. ಆಮೇಲೆ ಕಿತ್ತು ಬಿಸಾಕ್ತಾರೆ ಇವನ್ನೆಲ್ಲ. ಯಾವುದೇ ಕಾರಣಕ್ಕೂ ರಮೇಶ್ ಕುಮಾರ್ ಆಗ್ಬೋದು, KH ಮುನಿಯಪ್ಪನವ್ರು ಆಗ್ಬೋದು, ಅನಿಲ್ ಕುಮಾರ್ ಆಗ್ಬೋದು, ನೀವು ಗಲಾಟೆ ಮಾಡ್ಕೊಂಡ್ರಪ್ಪ, ನೀವು ನಮ್ಮ ಗುಂಪು ಅವ್ರ ಗುಂಪು ಅಂತ ಹೇಳೋದೇ ಇಲ್ಲ ಸರ್. ಇವ್ರು ಬೇಕಾಗಿ ಕಿರಿಕ್ ಮಾಡಿಸಿರೋಂಥದ್ದು ಅಷ್ಟೇ. ಇವರೇ ಕಿರಿಕ್ ಮಾಡಿಸಿರೋಂಥದ್ದು. ಏನು ಸರ್ ಅಲ್ಲಿ ಬಂದಿದ್ದ ತಕ್ಷಣ ಅದು ಸರಿ ಇಲ್ಲ. ಒಂದು ಸ್ಟೇಜ್ ಬ್ಯಾನರ್ ಹಾಕಕ್ಕೆ ಹೇಗ್ತಾ ಇಲ್ಲ ಅನ್ಬೇಕು ನಿಮ್ಮ ಜಿಲ್ಲಾ ಅಧ್ಯಕ್ಷರಿಗೆ. ಇನ್ನೇನಕ್ಕೆ ಜಿಲ್ಲಾ ಅಧ್ಯಕ್ಷ ಇರಬೇಕು?
ಜನರಿಗೆ ಗೌರವ ಕೊಟ್ಟಿಲ್ಲ ಅನ್ಬೇಕು, ಇನ್ನೇನು ಜಿಲ್ಲಾಧ್ಯಕ್ಷ ಇರಬೇಕು? ಮಧ್ಯಾಹ್ನ ಆಗಿದ ತಕ್ಷಣ ಬಾರಲ್ಲಿ ಕೂತ್ಕೊಂಡು ಕುಡಿಯೋದಲ್ಲ ಸರ್, ರೆಸಾರ್ಟ್ಗಳಲ್ಲಿ ಬಾರಲ್ಲಿ ಕೂತ್ಕೊಂಡು. ಅವೆಲ್ಲ ಫೋಟೋಸ್ ಎಲ್ಲ ನಮ್ಮ ಹತ್ರ ಇದೆ. ಹೈಕಮಾಂಡ್ ಯಾರೂ ಮಾಡಿಲ್ಲ ಸರ್. ಇಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟವರು ಇವ್ರು ಮಾಡಿರ್ಬೋದಷ್ಟೇ. ಇವರೇ ಒಂದು ತಿಂಗಳು ಬಿಟ್ಟು ಒಂದೂವರೆ ತಿಂಗಳಿಗೆ ಇವರೇ ಕಿತ್ತು ಬಿಸಾಕ್ತಾರೆ ಇವ್ರನ್ನೇ. ಅವತ್ತೇ ಸರ್, ಅವತ್ತೇ ಅವಮಾನ ಆಗಿದ್ದ ದಿವಸನೇ ಇವ್ರು ಇರೋ ರಾಜೀನಾಮೆ ಕೊಡಬೇಕು. ಕಾರ್ಯಕರ್ತ ತಾಚೆ ತಳ್ತಾ ಇದ್ದಾರಪ್ಪ ಅಂದ ತಕ್ಷಣ ಇವರೇ ರಾಜೀನಾಮೆ ಕೊಟ್ಟು ಪಕ್ಕಿ ಉಳ್ಕೊಬೇಕಾಯ್ತು. ರಾಜಕೀಯ ನಿವೃತ್ತಿ ಹೊಂದಬೇಕು ಇವರೆಲ್ಲನೂ. ಮುಂಚೆ ವರ್ತೂರ್ ಪ್ರಕಾಶ್ ಜೊತೆಯಲ್ಲಿ ಇದ್ದಂಥವ್ರು ಸರ್, ನಮ್ಮ ಪಕ್ಷ ಪಾಪ MLA ಎಲೆಕ್ಷನ್ ಆಗಿಂದ ನಮ್ಮ ಜೊತೆಯಲ್ಲೇ ಇದ್ದು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ದುಡಿತಾ ಇದ್ದಾರೆ ಸರ್. ಅವ್ರಿಗೂ ನೋವಾಗುತ್ತೆ ಸರ್. MLA ಎಲೆಕ್ಷನ್ ಮಾಡಲಿಲ್ಲ, MP ಎಲೆಕ್ಷನ್ ಮಾಡಲಿಲ್ಲ, ಮತ್ತು ಬೇರೆ ಬೇರೆ ಎಲೆಕ್ಷನ್ಗಳು, ನಗರಸಭೆ ಎಲೆಕ್ಷನ್ಗಳು ಮಾಡಲಿಲ್ಲ. ಅವ್ರಿಗೂ ನೋವಾಗೋದಿಲ್ವಾ? ಇವ್ರ ಫಾಲೋವರ್ಸು ಅದಕ್ಕೆ ಕೇಳಿದ್ದಾರೆ ಸರ್. ಕೇಳಬಾರ್ದಾ? ಒಂದು ಪಕ್ಷದಲ್ಲಿ ಕೇಳಬಾರ್ದಾ? ನಾನು 20 ವರ್ಷದಿಂದ ಇದ್ದೀನಿ ಸರ್, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ನಮ್ಮ MP ಎಲೆಕ್ಷನ್ ನಾನು ಸಂಬಂಧಿಕ JDS ಅಲ್ಲಿ ನಿಂತ್ಕೊಂಡು ಕೂಡ ಕಾಂಗ್ರೆಸ್ ಲೀಡ್ ತಂದು ಕೊಟ್ಟಿದ್ದೀವಿ ಸರ್. ಎಲ್ಲ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಬಂದಿದೆಯಾ? ಅಥವಾ ನಮ್ಮ ಹಳ್ಳಿಯಲ್ಲಿ ಕಾಂಗ್ರೆಸ್ ತಂದು ಕೊಟ್ಟಿದ್ದೀವಿ. ಪ್ರಾಮಾಣಿಕವಾಗಿದ್ದೀವಿ ಸರ್. ಜಿಲ್ಲಾಧ್ಯಕ್ಷರು ಅಮಾನತ್ ಮಾಡಿದ್ದಾರೆ, ನಮಗಿನ್ನ ಮೇಲ್ನವ್ರು ಇದ್ದಾರೆ ಸರ್. ನಮ್ಮ DK ಶಿವಕುಮಾರ್ ಅವರು ಇದ್ದಾರೆ, ಸಿದ್ದರಾಮಯ್ಯವ್ರು ಇದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ನಮ್ಮ ಕಾಂಗ್ರೆಸ್ ಸಮಿತಿ, ನಮ್ಮ ಜಿಲ್ಲೆಯ ಉಸ್ತುವಾರಿ ನಾಗಸಮ್ಮನವ್ರು ಇದ್ದಾರೆ. ಅವರೆಲ್ಲ ಕೂತು ಒಂದು ದೊಡ್ಡವರೆಲ್ಲ ಕೂತು ಬಗೆಹರಿಸ್ತಾರೆ ಸರ್ ಇದನ್ನೆಲ್ಲ. ಆದರೆ ನಾವು ಹೇಳೋದು ಒಂದೇ ಮಾತು ಸರ್, ಜಿಲ್ಲಾಧ್ಯಕ್ಷರಾಗಿರೋದಕ್ಕೆ ಅನ್ಲಾಯಕ್ಕು ಒಂದೇ ನಾನು ಹೇಳ್ತಾರಂತ ಸರ್. ಸರ್ 100% ಚೇಂಜ್ ಆಗ್ತಾರೆ ಸರ್. ಏನಕ್ಕೆ ಸರ್ ಅಂತ ಅವ್ರು ಇಟ್ಕೊಂಡ್ರೆ ಕಾಂಗ್ರೆಸ್ ಹಾಳಾಗಿ ಹೋಗ್ಬಿಡ್ತೈತೆ ಸರ್. ಪಕ್ಷ ಸಂಘಟನೆ ಇಲ್ಲ. ಇನ್ನೂ ಉರಿಯೋ ಬೆಂಕಿ ತುಪ್ಪ ಹಾಕ್ಬೇಕಾಗ್ತೈತೆ ಅಷ್ಟು. ಇವಾಗ ಬೇಕಾಗೇ ಹೇಳ್ತಾರಂತ ಸರ್, ಇವ್ರು ಮಾಡೋ ಅಲ್ಕ ಕೆಲಸಕ್ಕೋಸ್ಕರ KH ಮಪ್ಪನ ಮೇಲೆ ರಮೇಶ್ ಕುಮಾರ್ ಮೇಲೆ ಇರ್ತಾರೆ ಅಷ್ಟೇ. ಅವರೆಲ್ಲ ಇವ್ರು ಮಾಡೋ ಅಲ್ಕ ಕೆಲಸಗಳಿಂದಾನೇ ಅವರು ಈ ಥರ ಆಗ್ತಾರಂಥದ್ದು. ನಮ್ಗೆ ಯಾವುದೇ ರೀತಿಯಾದ್ರೂ ನಮಗೆಲ್ಲರೂ ಒಂದು KH ಮಪ್ಪ ಅವರು ಒಂದೇ, ರಮೇಶ್ ಕುಮಾರ್ ಸಾಹೇಬ್ ಒಂದು ಸೀನಿಯರಲ್ಲಿ ಸರ್. ಅವರೆಲ್ಲ ನಮ್ಮ ನಗರಸಭೆಯಿಂದ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ವಿಪ್ ಜಾರಿ ಮಾಡೋಕ್ಕೆ ಬರೋದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ನಾಗಸಮ್ಮನವರೇ ಬರ್ತಾರೆ, ವಿಪ್ ಕೊಡ್ತಾರೆ, ಅರ್ದು ಬಿಸಾಕ್ತಾರೆ ಸರ್. ಅಂಥವ್ರನ್ನ ಅದೇ ಇವ್ರು ಹೇಳ್ತಾ ಇಲ್ಲ ಲಕ್ಷ್ಮಣ್ ಅವ್ರು, ಇಂಥವ್ರು ಇಟ್ಕೊಂಡೆ ಅವರು ಪಕ್ಷ ಸಂಘಟನೆ ಮಾಡೋದು, ಪಕ್ಷದ್ರೋಹಿಗಳು ಇಟ್ಕೊಂಡು ಸಂಘಟನೆ ಮಾಡೋದು. ನೋಡಿ ಇಂಥವ್ರಿಗೆ ಹೇಳ್ತಾ ಇಲ್ಲ ನಮ್ಮ ಅನ್ಲಾಯಕ್ ಸರ್. ಅಧ್ಯಕ್ಷ ನೇರವಾಗಿ ಹೇಳ್ತಾ ಇದೆ, ಅನ್ಲಾಯಕ್ ಒಂದೇ ಮಾತು, ಏನಕ್ಕೂ ಆಗಲ್ಲ ಅಂತ. ನಾವು ಹೋಗ್ತೀವಿ ಸರ್, DK ಶಿವಕುಮಾರ್ ಸರ್ ಅಥವಾ ಸಿದ್ದರಾಮಯ್ಯ ಹತ್ರ ಹೋಗ್ಬಿಟ್ಟು ಇವ್ರನ್ನ 10 ಜನ ಹೋಗ್ತೀವಿ, ನಾವು 1000 ಜನ ಹೋಗ್ತೀವಿ. ನಾವು 1000 ಜನ ಹೋಗ್ಬಿಟ್ಟು DK ಶಿವಕುಮಾರ್ ಸರ್ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಹೇಳ್ಬಿಟ್ಟೇ ಬರ್ತೀವಿ ನಾವು, ಹಿಂಗಿದೆ ಹಿಂಗೆ ನಡೀತಾ ಇದೆ, ತೆಗೆದು ಬಿಸಾಕ್ರಿ ಅಂತ. ನಾವು ಕಾರ್ಯಕರ್ತರೇ ಹೋಗ್ತೀವಿ ಸರ್, ಲೀಡರ್ಗಳು ಹೋಗಲ್ಲ. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ BP, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು. ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3 ರಿಂದ 4 kg ತೂಕ ಕೂಲಾಗಿ ಇಳಿಸಬಹುದು. ಕರೆ ಮಾಡಿ 9495522230, 9481638444, 9444955230 ಅಥವಾ 9481638444.